ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಂಜಲಿ ಅಂತ. ಯಾರ್ಯಾರು ಈ ವಿಡಿಯೋ ನೋಡತ್ತೀರಿ ಅವರು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೇನೆ ರೀ. ನಾ ಇವತ್ತು ಚಹಾ ಎಲೆಯಿಂದ ಚಹಾ ಹೆಂಗೆ ಮಾಡೋದಂತೇಳಿ ನಿಮಗೆ ತೋರಿಸ್ತೇನೆ ರೀ. ಭಾಳ ಮಂದಿ ಚಹಾ ಪುಡಿಯಿಂದ ಮಾಡ್ತಾರೆ. ನಾನು ಇವತ್ತು ನಮ್ಮ ಹಿತ್ತಲಲ್ಲಿ ಬೆಳೆದಂತಹ ಚಹಾ ಪುಡಿ, ಚಹಾ ಎಲೆ ಅದರಿಂದ ಹೆಂಗೆ ಚಹಾ ಮಾಡೋದಂತೇಳಿ ನಿಮ್ಗೆ ತೋರಿಸ್ತೇನೆ ರೀ. ಅಲ್ಲಿ ಐತಲ್ರಿ ಅದ ಚಹಾ ಪುಡಿ ಎಲೆ, ಅದನ್ನು ಸ್ವಲ್ಪ ಹರ್ಕೊಂಬರ್ರಿ. ನೋಡ್ರಿ, ಇವಾಗ ಇದು ಚಾದ ಅಗಿ ಅಂಥೇಳಿ ಎಷ್ಟು ಚಂದ ಹಬ್ಬೈತೆ ಅಂಥೇಳಿ. ನೀವು ನಿಮ್ಮ ಹಿತ್ಲಾಗರ ಬಾಕಲಾಗರ ಸ್ವಲ್ಪ ಜಾಗ ಇದ್ರೆ ಮನ್ಯಾಗ ಈ ಗಿಡನ ಹಚ್ಚಿರಿ. ಈಗ ಸ್ವಲ್ಪ ಹರ್ಕೊಂತಡ್ರಿ ಇದನ್ನು. ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು ಗಿಡ ಅಂತ. ನೋಡ್ರಿ, ಈಗ ಚಾದಾಗಿ ಕಿತ್ಕೊಂಡೇನಿ. ಈಗ ಇದನ್ನು ಹೆಂಗೆ ಮಾಡೋದಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇದನ್ನು ಸ್ವಲ್ಪ ತೊಳ್ಕೊಳ್ರಿ ಸ್ವಚ್ಛಗೆ. ನೋಡ್ರಿ, ಈಗ ಒಂದು ಬೋಗುಣಿ ತಗೋರಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ರಿ. ನಮ್ಗೆ ಎಷ್ಟು ಚಹಾ ಬೇಕು ನೋಡಿ ಅಷ್ಟು ನೀರು ಹಾಕೋರಿ. ನೋಡ್ರಿ, ಇವಾಗ ಏನು ಎಲೆ ಹೇಳಿದೆ ಅಲ್ಲ ಚಹಾದ ಎಲೆ, ಅದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡೇನ್ರಿ. ಮತ್ತು ಹಸಿ ಅಲ್ಲ ರೀ, ಇದನ್ನು ಸ್ವಲ್ಪ ತೆರೆದಿಟ್ಕೋರಿ. ಮತ್ತು ಏಲಕ್ಕಿ ರೀ, ಶೆಪ್ಪಿ ತರಿಸ್ಲೇನ ಹಾಕ್ರಿ, ವಾಸನೆ ಬರುತ್ತಲ್ಲ ಚಲೋ ಆಗುತ್ತೆ. ಇವಾಗ ಇವನಷ್ಟು ಹಾಕ್ಕೊಂಡು ಬನ್ನಿ. ನೋಡ್ರಿ, ಈಗ ಮತ್ತು 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರಿ. ಎರಡೂವರೆ ಸ್ಪೂನ್ ಹಾಕೋರಿ, ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಇಟ್ಟೇನ್ರಿ ಚಹಾ, ಅದಕ್ಕಾಗಿ. ನೋಡ್ರಿ, ಈಗ ಕುದಿಯುವಾಗ ಸ್ವಲ್ಪ ಚಹಾ ಪುಡಿ ಹಾಕ್ಕೊಂಡ್ರಿ. ಒಂದು ಸ್ಪೂನ್ ಹಾಕೋರಿ, ಯಾಕಂದರೆ ಎಲೆಲೇನ ಚಲೋ ಆಕೈತೆ ರೀ ಚಹಾ. ನಾನು ಸ್ವಲ್ಪ ಕಲರ್ ಆಗಲಿ ಅಂತ ಹೇಳಿ ಚಹಾ ಪುಡಿ ಹಾಕಿದ್ದೆ. ನೋಡ್ರಿ, ಇವಾಗ ಎಷ್ಟು ಚಂದ ಕುದಿಯಾತೈತೆ ಅಂತ ಹೇಳಿ ಸ್ವಲ್ಪ ಭಾಳೊತ್ತನ ಕುದಿಸ್ರಿ. ಅಂದರೆ ಎಲೆ ಐತಲ್ಲ ಅದು ವಾಸನೆ ಭಾಳ ಆಕೈತೆ ರೀ, ಅದು ಫ್ಲೇವರ ಬೇರೆ ಆಕೈತೆ ರೀ. ಸೊ ಹಾಗಾಗಿ ಭಾಳೊತ್ತನ ಕುದಿಸ್ರಿ. ನೋಡ್ರಿ, ಎಲೆ ಎಲ್ಲ ತೆಳಗೆ ಹೋಗೈತಿ. ಇವಾಗ ಚಹಾ ಪರ್ಫೆಕ್ಟಾಗಿ ಕುದ್ದೈತ್ರಿ. ಇವಾಗ ಹಾಲು ಹಾಕೊಂಡ್ರಿ ನಾವು. ಈಗ ಇದನ್ನು ವಾಟಿಗೆ ಹಾಕ್ಕೊಂಡ್ರಿ. ನೋಡ್ರಿ, ಇವಾಗ ಎಷ್ಟು ಪರ್ಫೆಕ್ಟಾಗಿ ಚಹಾ ಆಗೈತೆ ಅಂತ ಹೇಳಿ. ಇದನ್ನು ನೀವು ಮನ್ಯಾಗ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸತ್ತೇನೆ ರೀ. ಧನ್ಯವಾದಗಳು.